ಒಂದು ಸಾಮುವೇಲನು 2ನೇ ಅಧ್ಯಾಯ 10ನೇ ವಾಕ್ಯ. ತನ್ನ ಅಭಿಷಕ್ತನ ಕೊಂಬನ್ನು ಉನ್ನತ ಮಾಡುವನು. ನೋಡ್ರಿ, ಯಾರ ತಲೆನ ದೇವರು ಉನ್ನತ ಮಾಡ್ತಾರೆ. ಮತ್ತು ಅನೇಕರ ತಲೆಗಳು ತಗ್ಗಿಸಿದೆ. ಎಲ್ಲೆಲ್ಲೋ ಕೆಲಸ ಮಾಡೋ ಸ್ಥಳದಲ್ಲಿ, ಮನೆಗಳಲ್ಲಿ, ಬೀದಿಗಳಲ್ಲಿ, ಸಾಲ ತಗೊಂಡವ್ರ ಹತ್ರ ಎಲ್ಲೆಲ್ಲೋ ತಲೆ ತಗ್ಗಿಸಲ್ಪಟ್ಟಿದೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ತನ್ನ 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 ದೇವರು ನೋಡಿ, ತನ್ನ ಯಾವಾಗ ದೇವರು ನಮ್ಮನ್ನು ಅಭಿಷೇಕ ಮಾಡ್ತಾನೋ ನಾವು ಆತನವರಾಗ್ಬಿಡ್ತೀವಿ. ಹೊಸದಾಗ ಅನೇಕರು ಬಂದಿದ್ದೀರಿ. ಅಭಿಷೇಕ ಯಾರಿಗೆ, ಅಭಿಷೇಕ ಏನು, ಅಭಿಷೇಕ ಯಾಕೆ, ಅಭಿಷೇಕ ಎಂಥವರು ಗೊತ್ತಿರಬೇಕು. ಅಭಿಷೇಕ ಅಂದ್ರೆ ಏನು ಅಂದ್ರೆ, ದೇವರು ನೋಡಿ, ನಮಗೆ ಮೊದಲು ದೇವರು ಗೊತ್ತಿರಲಿಲ್ಲ, ಯೇಸು ಗೊತ್ತಿರಲಿಲ್ಲ. ಯೇಸು ನಮ್ಮನ್ನು ಹುಡುಕಿ ಬಂದು ನಾನೇ ದೇವರು ಅಂತ ಸುವಾರ್ತಿಕರ ಮೂಲಕ, ಬೋಧಕರ ಮೂಲಕ, ಯಾರೋ ಒಬ್ಬರ ಮೂಲಕ ಯೇಸುನ ನೀವು ಕಂಡುಕೊಂಡಿರ್ತೀರಿ. ಯಾವಾಗ ನೀವು ಯೇಸುನ ನಂಬ್ತಿರೋ ನೀವು ರಕ್ಷಣೆಗೊಳ್ತೀರಿ. ರಕ್ಷಣೆಗೊಂಡವರನ್ನ ದೇವರು ನಿಮ್ಮನ್ನ ಸಭೆಯಲ್ಲಿ ಕರ್ಕೊಂಡ್ಬಂದು ಕೂರಿಸಿ, ನೀವು ಯೇಸು ನಾಮದಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ನೀವು ನಂಬಿಕೆನ ನೋಡಿ ಕರೆದ ದೇವರು ನಿಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ, ನೀವು ನನಗುಳ್ಳವರು, ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನಾನು ನಿಮ್ಮನ್ನು ತಾಯಿಯ ಗರ್ಭದಲ್ಲಿ ಹೆಸರಿಡಿದು ಕರೆದಿದ್ದೇನೆ, ಇನ್ನು ಮುಂದೆ ನೀವು ಲೋಕದವರಲ್ಲ, ಇನ್ನು ಮುಂದೆ ನನಗುಳ್ಳವರು. ಅದಕ್ಕೆ ಸರಿಯಾದ ಉದಾಹರಣೆ, ಯಾರಾದ್ರೂ ಒಂದು ಒಳ್ಳೆ ಕಂಪನಿ ಒಳಗಡೆ ನೀವು ಸೇರ್ಕೊಳ್ತೀರಿ ಅಂತ ಅನ್ಕೊಳ್ಳಿ. ಒಂದು ಒಳ್ಳೆ ಕಂಪನಿ ಒಳಗಡೆ ನೀವು ಸೇರ್ಕೊಂಡಾಗ ನಿಮ್ಗೊಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ನೀವು ಇದಕ್ಕೂ ಮುಂಚೆ ನೀವು ಆ ಸಭೆಗೆ ಅಂದ್ರೆ ಆ ಕಂಪನಿಗೆ ಸೇರಿದವರಲ್ಲ, ನೀವು ಹೊರಗಡೆ ಇರ್ತೀರಿ. ನಿಮ್ಮ ಕೈಯಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಇದೆ, ನೀವೊಂದು ಕೆಲಸನ ಅಪ್ಲೈ ಮಾಡಿರ್ತೀರಿ. ಅವರು ನಿಮ್ಮನ್ನು ಕರೆದು ನಿಮ್ಮನ್ನು ಇಂಟ್ರ್ಯೂ ಮಾಡಿ, ಓಕೆ ನಾವು ಈ ಕಂಪನಿಯಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೀವಿ, ನೀವು ಇಷ್ಟು ವರ್ಷ ನಮ್ಮ ಕಂಪನಿಯಲ್ಲಿ ಇರ್ಬೋದು ಅಂತ ನಿಮ್ಮ ಕೈಗೆ ಏನು ಮಾಡ್ತಾರೆ, ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟರೆ ನೀವು ಅವತ್ತಿನಿಂದ ಆ ಕಂಪನಿಗೆ ನೀವು ಸೇರಿದವರು. ಇಲ್ಲಿವರೆಗೂ ನೀವು ಆ ಕಂಪನಿಯಲ್ಲಿ ಇರಲಿಲ್ಲ, ನೀವು ಆ ಯಜಮಾನರ ಜೊತೆ ಇರಲಿಲ್ಲ, ನಿಮಗೂ ಆ ಕಂಪನಿಗೆ ಯಾವ ಸಂಬಂಧನೂ ಇಲ್ಲ. ಈಗ ನಿಮಗೂ ಆ ಕಂಪನಿಗೂ ಒಂದು ಸಂಬಂಧ ಏರ್ಪಟ್ಟಿದೆ, ಅದಕ್ಕೆ ಅಭಿಷೇಕ. ಅದು ನೀವು ಸತ್ಯವೇದದಲ್ಲಿ ನೋಡೋದಾದ್ರೆ 1 ಸಾಮುವೇಲನು 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕತ್ತೆನ ಹುಡುಕೊಂಡು ಹೋಗ್ತಿದ್ದ ಯಾರು? ಸೌಲನು. ತಂದೆ ಮನೆ ಕತ್ತೆಗಳು ಕಳೆದೋಗಿದೆ. ತಂದೆ ಹೇಳದನು, ಸೌಲನೇ ಕತ್ತೆ ಹೋಗಿದ್ದು ಮತ್ತೆ ಮನೆಗೆ ಬರ್ಲಿಲ್ಲಪ್ಪ, ಏನೋ ಹುಡುಕೊಂಬ, ಅಷ್ಟೇ ಅವನ ಕೆಲಸ. ಹಾಗೆ ನಾವು ಅದು ಕತ್ತೆಗಳನ್ನ ಹುಡುಕೊಂಡು ಜೀವನಕ್ಕೆ ಏನೋ ಮಾಡಿಕೊಂಡು ಲೋಕದವರಂತಿದ್ವು. ಯೇಸು ನಮ್ಮನ್ನು ಹುಡುಕಿ ಕರ್ಕೊಂಡು ಬಂದು, ಇನ್ನು ನೀವು ಲೋಕದವರಲ್ಲ, ನೀವಿನ್ನು ಲೋಕದವರಂತೆ ನಡಿಬಾರ್ದು, ಅದಕ್ಕೆ ಪರಿಶುದ್ಧಾತ್ಮನ ಅಭಿಷೇಕ. ಈ ಪರಿಶುದ್ಧಾತ್ಮನ ಅಭಿಷೇಕನ ಹೊಂದಿಕೊಂಡವರು ನೀವು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೀವು ನೋಡಬಹುದು, 120 ಜನರ ಮೇಲೆ ಅಗ್ನಿ ನಾಲಿಗೆಗಳಾಗಿ ಪರಿಶುದ್ಧಾತ್ಮನ ಅಭಿಷೇಕ ಬಂತು. ಅಲ್ಲಿವರೆಗೂ ಅವರು ಸ್ವಲ್ಪ ಯೇಸು ಜೊತೆಲಿ ಇದ್ರು ಕೂಡ ಒಂದು ಸ್ವಲ್ಪ ಹಂಗೆ ಹಿಂಗೆ ತಡವರಿಸ್ತಾ ಇದ್ರು. ಯೋಧನ ದಾರಿ ತಪ್ಪಿನೇ ಹೋಗ್ಬಿಟ್ಟ, ಹಂಗೆ ಹಿಂಗೆ ಇದ್ರು. ಯಾರು ದೊಡ್ಡವರು ಯಾರು ಸಣ್ಣವರು ಈ ಚರ್ಚೆಗಳು ನಡೀತಿತ್ತು. ಯಾವಾಗ ಈ ಅಭಿಷೇಕ ಅವ್ರ ಮೇಲೆ ಇಳಿದು ಬಿಡ್ತು, ಅವ್ರು ಮತ್ತೆ ತಿರುಗಿ ನೋಡ್ಲಿಲ್ಲ. ಯೇಸುಗೋಸ್ಕರನೇ ಸತ್ತು, ಯೇಸುಗೋಸ್ಕರನೇ ಅವರು ಸತ್ತು ಬಿಟ್ರು. ಅಭಿಷೇಕ ಯಾಕೆ ಅಂದ್ರೆ, ಯೇಸು ಇವ್ರು ನನಗುಳ್ಳವರು, ನನಗುಳ್ಳವರು, ಅದಕ್ಕೆ ಪರಿಶುದ್ಧಾತ್ಮನ ಅಭಿಷೇಕ. ಯಾರು ಅಭಿಷೇಕಗೊಂಡಿದ್ದೀರೋ ಇನ್ನು ನಾವು ಲೋಕದವರಲ್ಲ. ಗಂಡನ ಜೊತೆಲ್ಲೇ ಇರ್ತೀವಿ, ಗಂಡನಿಗೆ ಹೆಂಡತಿ ಆಗಿರ್ತೀವಿ, ಅದಕ್ಕಿಂತ ಮೇಲೆ ಹೆಂಡತಿ ಜೊತೆಲ್ಲೇ ಇರ್ತೀವಿ, ಹೆಂಡತಿನ ಮದುವೆ ಮಾಡಿಕೊಂಡಿರ್ತೀವಿ, ಅದಕ್ಕಿಂತ ಮೇಲೆ ನಾವು ಕ್ರಿಸ್ತನ. ಯೇಸು ತನಗೆಂದು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈಗ ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ತನ್ನ ಅಭಿಷಕ್ತನು. ಈಗ ತನ್ನ ಅಭಿಷಕ್ತನು. ಈಗ ಯಾರನ್ನ ದೇವರು ಆರಿಸ್ಕೊಂಡು ಅಭಿಷೇಕ ಮಾಡಿದ್ದಾರೋ ಅವ್ರನ್ನ ತಲೆ ತಗ್ಗಿಸೋದಕ್ಕೆ ಬಿಡೋದಿಲ್ಲ, ಅವರು ತಲೆಗಳನ್ನ ದೇವರು ಉನ್ನತ ಮಾಡ್ತಾನಂತ. ಯಾರಿಲ್ಲ ಅಭಿಷಕ್ತರಿದ್ದೀರಿ, ನಿಮ್ಮೊಟ್ಟಿಗೆ ದೇವರ ಆತ್ಮನು ಮಾತನಾಡುತ್ತಾ ಇದ್ದಾನೆ.
ತನ್ನ ಅಭಿಷಕ್ತರನ್ನು ದೇವರು ಅವರ ತಲೆಗಳನ್ನು ಒಂದು ಹೊಸ ವರ್ಷ ಮುಂದೆ ಬರೋದಕ್ಕೆ ಹೋಗುತ್ತೆ. ಹೊಸ ವರ್ಷದಲ್ಲಿ ಏನು ಆಶೀರ್ವಾದ ಇದೆ ಅಂತ ಅನೇಕರಿಗೆ ಚಿಂತೆ ಇರುತ್ತೆ. ಹೆಂಗಿರುತ್ತೆ, ಏನಾಗಿರುತ್ತೆ. ದೇವರು ವರ್ಷಕ್ಕೆ ಮುಂಚೆನೆ ಮಾತಾಡ್ತಿದ್ದಾನೆ, ನಿಮ್ಮ ಮೇಲಿರೋ ಅಭಿಷೇಕನ ನೀವು ಕಾಪಾಡಿಕೊಳ್ಳಿ, ನಿಮ್ಮಲ್ಲಿರೋ ಅಭಿಷೇಕನ ನೀವು ಕಾಪಾಡಿಕೊಳ್ಳಿ. ಕೈ ತಟ್ಟೋದಾದ್ರೆ ಚೆನ್ನಾಗಿ ಗಂಡಸರ ಥರ ಕೈ ತಟ್ಟಬೇಕು, ಗಂಡಸರ ಥರ ಕೈ ತಟ್ಟಬೇಕು. ಅಭಿಷಕ್ತರು ತನ್ನ ಅಭಿಷೇಕನ ಕಾಪಾಡಿಕೊಳ್ಳಿ. ದೇವ್ರ ವಾಕ್ಯ, ದೇವ್ರ ಮಾತು ಯಾವತ್ತೂ ಸತ್ಯವಾಗಿರುತ್ತೆ ರೀ. ದೇವ್ರ ವಾಕ್ಯ ಯಾವತ್ತೂ ಸುಳ್ಳಾಗೋದಿಲ್ಲ ರೀ. ಅದನ್ನು ವಾಗ್ದಾನ ಮಾಡುತ್ತಾ ಇದ್ದಾನೆ. ತನ್ನ ಅಭಿಷಕ್ತನ ಕೊಂಬು ಅಂತ ಇದ್ರೆ ತಲೆ, ಅದು ತನ್ನ ಅಭಿಷಕ್ತನ ತಲೆಯನ್ನು ಉನ್ನತ ಮಾಡುವ. ನಿಮ್ಮ ಅಭಿಷೇಕನ ನೀವು ಕಾಪಾಡಿಕೊಳ್ಳಿ. 2024 ಕೊನೆಗೆ ನಾವೆಲ್ಲರೂ ಬಂದಿದ್ದೀರಿ. ಒಂದು ಹೊಸ ವರ್ಷ ನಮ್ಮ ಮುಂದೆ ಇದೆ. ಏನು ನಮ್ಮ ಆಶೀರ್ವಾದ ಅಂತ ನೀವು ಯೋಚಿಸೋದಾದರೆ, ಅಭಿಷಕ್ತರಿಗೆ ದೇವರು ವಾಗ್ದಾನ ಮಾಡುತ್ತಾ ಇದ್ದಾನೆ, ಎಲ್ಲೆಲ್ಲ ತಲೆ ತಗ್ಗಿಸಿ ನಡೆದರು, ಯಾರ ಮುಂದೆ ಎಲ್ಲ ತಲೆ ತಗ್ಗಿಸಿ ನಡೆದರು. ದೇವರು ನಿಮಗೆ ವಾಗ್ದಾನ ಮಾಡುತ್ತಾ ಇದ್ದಾನೆ, ತನ್ನ ಅಭಿಷಕ್ತನ ತಲೆಯನ್ನು ಉನ್ನತ ಮಾಡುವನು. ಅದನ್ನ ದೀರ್ಘ ತೆಗೆದು ಹೇಳ್ಬೇಕು. ನೀವು ಕೂತಿರೋದು ನೋಡಿದ್ರೆ ನನ್ನ ನಾಚಿ ಉನ್ನತ ಬಗ್ಗಿರೋದನ್ನ ಬೆಂಕಿಗೆ ಹಾಕ್ತಾರೆ ನೋಡಿ, ಕಬ್ಬಣನ ಬಗ್ಗೋಗಿರುತ್ತೆ ಹಿಂಗೆ. ಅದನ್ನ ನೇರ ಮಾಡ್ಬೇಕಂದ್ರೆ ಅದನ್ನ ಸ್ವಲ್ಪ ಸಮಯ ಚೆನ್ನಾಗಿ ಬೆಂಕಿಗೆ ಹಾಕ್ಬಿಡ್ತಾರೆ. ಚೆನ್ನಾಗಿ ಅದು ಕಾಯ್ದುಬಿಟ್ಟು ಅದನ್ನ ತಟ್ಟಿದ್ರೆ, ಇಷ್ಟು ದಿವಸ ನೀವು ಯಾರಾದ್ರೂ ಬೆಂಕಿಗೆ ಹೋಗಿದ್ರೆ ದೇವ್ರಿಗೆ ಸ್ತೋತ್ರ ಮಾಡಿ. ನೀವು ಯಾರಾದರೂ ಕಷ್ಟಪಟ್ಟಿದ್ರೆ, ದುಃಖ ಪಟ್ಟಿದ್ರೆ, ಅವಮಾನ ಪಟ್ಟಿದ್ರೆ, ವೇದನೆಗಳನ್ನ ಅನುಭವಿಸಿದ್ರೆ, ಕಣ್ಣೀರು ಸುರಿಸಿದ್ರೆ, ನಾನು ಬೆಂಕಿಗೆ ಹೋಗಿದ್ದೆ, ಅದು ಒಳ್ಳೆಯದಕ್ಕೆ ಅಂತಾನೆ ತಗೊಳ್ಳಿ. ಈ ವರ್ಷ ಬರೋ ವರ್ಷಗಳಲ್ಲಿ ದೇವರು ನಿಮ್ಮ ತಲೆಯನ್ನು ಉನ್ನತಪಡಿಸುವುದಕ್ಕೆ ಹೋಗುತ್ತಾನೆ. ಎಸ್, ಇನ್ನು ಮುಂದೆ ತಲೆ ತಗ್ಗಿಸಿ ನಡೆಯೋದಿಲ್ಲ, ನೀವು ತಲೆ ಎತ್ತಿ ನಡೆಯೋದಕ್ಕೆ ಹೋಗುತ್ತೀರಿ. ದೇವರು ಹಾಗೆ ತನ್ನ ಜನರನ್ನು ದೇವರು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ಇನ್ನೊಂದ್ಸರಿ ಮತ್ತೊಂದ್ಸರಿ ಆ ವಾಕ್ಯನ ಓದೋಣ. ತನ್ನ ಅಭಿಷಕ್ತನ ಕೊಂಬನ್ನು ಉನ್ನತ ಮಾಡುವನು. ಹೇಳ್ರಿ ರೀ ನಿಮ್ಮ ಬಾಯಿಗಳು, ನೀವು ಏನಮ್ಮ ನೀವು. ತನ್ನ ಅಭಿಷಕ್ತನ ತಲೆಯನ್ನು ಸಭೆ ಹೇಳಿ ನೋಡೋಣ. ಸಭೆ ಹೇಳಿ ನೋಡೋಣ. ಗಂಡಸರ ಭಾಗದಲ್ಲಿ ಹೇಳಿ, ತನ್ನ ಅಭಿಷಕ್ತನ ತಲೆಯನ್ನು ಕೈ ಕೂಡ ಮೇಲೆ ಹೋಗ್ಲಿಲ್ಲ, ಉನ್ನತ ಮಾಡುವನು. ಸರಿ ಆತನು. ಹಾಗೆ ನಿಮ್ಮನ್ನ ಉನ್ನತ ಮಾಡಿಬಿಟ್ರೆ ಜೀವನ ಪರ್ಯಂತರ ನೀವು ಎಲ್ಲೂ ಯಾರ ಮುಂದೆನೂ ಮಾತಾಡಲ್ಲ. ನೀವು ತಲೆ ತಗ್ಗಿಸಲ್ಲ. ನೀವು ತಲೆ ತಗ್ಗಿಸಬಾರ್ದು. ಯಾರು ತಲೆ ತಗ್ಗಿಸ್ತಾರೆ? ಪಾಪ ಮಾಡೋರು, ತಪ್ಪು ಮಾಡೋರೆ ತಲೆ ತಗ್ಗಿಸೋದು, ತಪ್ಪು ಮಾಡೋರೆ ತಲೆ ತಗ್ಗಿಸೋದು. ದೇವ್ರ ವಿರುದ್ಧವಾಗಿ ಸೌಲನ ತಲೆ ತಗ್ಗಿಸ್ಬಿಟ್ಟ. ದಾವೀದನ ದೇವರು ತಲೆ ಎತ್ತುಬಿಟ್ರು. ಅವನ ತಲೆ ಹಿಂಗ್ ಉನ್ನತ, ಅದುವರೆಗೂ ಕುರಿ ಕಾಯೋನು, ಅದುವರೆಗೂ ಮನೆಗೆ ಏನು ಪ್ರಯೋಜನಕ್ಕೆ ಬರ್ದೇವ್ರನು. ಅವನು ಕುರಿ ಕಾಯಕ್ಕೆ ಲಾಯಕ್ಕು. ನೀನೋಗು ಕುರಿ ಕಾಯ್ಕೊಂಡೇ ಇರು. ಎಲ್ಲರೂ ಅವ್ನಿಗೆ ಹೇಳ್ತಾ ಇದ್ದಾರೆ, ಕುರಿ ಅಲ್ಲೂ ಬಂದಿದ್ದಾನೆ. ನೀವು ಹೋಗಿ ಅಧ್ಯಾಯನ ಓದಿ, 17ನೇ ಅಧ್ಯಾಯ 1 ಸಾಮ್ಯಲ್ 17. ಅಂದಿರ, ನೀನು ಯಾಕೆ ಇಲ್ಲಿ ಬಂದಿದ್ಯಾ? ನಿನಗಿಲ್ಲೇನು ಕೆಲಸ? ನೀನು ಯಾರು ಇಲ್ಲಿ ಬರ ಕೇಳಿದ್ ಯಾರು? ನೀನು ಅಲ್ಲಿ ಕುರಿ ಕಾಯೋದು ಬಿಟ್ಬಿಟ್ಟು ಇಲ್ಲಿ ಏನಕ್ಕೆ ಬಂದಿದ್ಯಾ? ಅಂದಿರ್ ಕೇಳ್ತಾ ಇದ್ದಾರ. ಅಂದಿರ್ಗೆ ಗೊತ್ತಿಲ್ಲ ಇವನೊಳಗಡೆ ಒಂದು ಅಭಿಷೇಕ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಇವನ ತಲೆಯನ್ನು ದೇವರು ಉನ್ನತಗೊಳಿಸುವುದಕ್ಕೆ ಹೋಗುತ್ತಾನೆ. ಸಭೆ ಅರ್ಥ ಆಗಲಿಲ್ಲ, ಅಣ್ಣದಿರು ಗೊತ್ತಾಗಲಿಲ್ಲ, ನಿನ್ನ ಜೊತೆ ಇರೋರಿಗೆ ಗೊತ್ತಾಗೋದಿಲ್ಲ, ನಿನ್ನ ಸುತ್ತಲೂ ಇರೋರಿಗೆ ಗೊತ್ತಾಗೋದಿಲ್ಲ. ಯಾಕೆ ನಿನ್ನನ್ನು ಸಭೆಯಲ್ಲಿ ದೇವರಿಟ್ಟಿದ್ದಾನೆ? ಯಾಕೆ ದೇವರು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡಿದ್ದಾನೆ? ಯಾಕೆ ನೀನು ಎಲ್ಲೋ ಇದ್ದ ನಿನ್ನನ್ನು ದೇವರು ಇಲ್ಲಿ ಕರೆದುಕೊಂಡು ಬಂದಿಟ್ಟಿದ್ದಾನೆ? ನೀನು ತಗ್ಗಿಸಿದ ತಲೆ ಎಲ್ಲ ಜನಗಳ ಮುಂದೆ ಎತ್ತುವಂತೆ ಮಾಡುವುದಕ್ಕೆ, ನಿನ್ನ ಜಾತಿ ಜನಗಳ ಮಧ್ಯದಲ್ಲಿ ನಿನ್ನ ತಲೆ ಎತ್ತುವಂತೆ ಮಾಡುವುದಕ್ಕೆ ಕರ್ತನು ಈ ಸ್ಥಳದಲ್ಲಿ ನಿನ್ನನ್ನು ಕರೆದಿಟ್ಟಿರುವುದಾದರೆ ನಿನ್ನನ್ನು ಸರಿ ಮಾಡಿಕೋ. ಈ ವರ್ಷ ಬರುವ ವರ್ಷಗಳಲ್ಲಿ ನಿನ್ನ ತಲೆ ಎತ್ತಲ್ಪಡುವುದಕ್ಕೆ ಹೋಗುತ್ತೆ. ನಿನ್ನ ದುಃಖ 4ರಷ್ಟು ಸಂತೋಷ ಬರುತ್ತೆ. ನಿನ್ನ ಕಣ್ಣೀರು 4ರಷ್ಟು ಆನಂದದ ಕಣ್ಣೀರು ಬರುತ್ತೆ. ಇವತ್ತು ನೀನು ಸೋತೋಗಿರಬಹುದು, ಇವತ್ತು ನೀನು ಬಲಹೀನನಾಗಿರಬಹುದು, ಇವತ್ತು ನೀನು ಬಲಹೀನಳಾಗಿರಬಹುದು. ಈ ನಿಮಿಷ ದೇವರಾತ್ಮನು ಹೇಳುತ್ತಾ ಇದ್ದಾನೆ, ನಿನ್ನ ತಲೆಯನ್ನು ನಾನು ಉನ್ನತಪಡಿಸುವುದಕ್ಕೆ ಹೋಗುತ್ತೇನೆ. ಎಸ್, ಕೈಗಳನ್ನು ತಟ್ಟಿ. ಎಸ್, ಪರಲೋಕದ ದೇವರನ್ನು ಮಹಿಮೆ ಪಡಿಸೋಣ.
ಮಹಿಮೆ ಪಡಿಸೋಣ. ಕೀರ್ತನೆಗಳು 75ನೇ ಕೀರ್ತನೆ ಅದರ 10ನೇ ವಾಕ್ಯ. ದುಷ್ಟರ ಕೊಂಬುಗಳೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು. ಇವೆಲ್ಲ ಭಕ್ತರು, ನೀನು ನಾನೆಲ್ಲ ದೇವರಿಗೆ ಭಕ್ತರು. ನೀವು ಮಾತಾಡೋದಿಲ್ಲ, ಭಕ್ತರು. ಭಕ್ತರ ತಲೆಗಳೆಲ್ಲ ಬಗ್ಗಿಸಲ್ಪಡುವುದು. ಹೇಳಿಲ್ಲ, ಬಗ್ಗಿಸಲ್ಪಡುತ್ತೆ ಯಾವಾಗ? ವಿರುದ್ಧವಾಗಿ ನಡೆಯುವಾಗ, ಅವಿಧೇಯರಾಗಿ ನಡೆಯುವಾಗ ತಲೆ ಬಗ್ಬಿಡುತ್ತೆ. ಇವೆರಡನ್ನ ನೀವು ಕಾಪಾಡಿಕೊಳ್ಳಿ. ಒಂದು, ನಾನು ಇವತ್ತು ಕೊಟ್ಟ ಆಲೋಚನೆಗಳಲ್ಲಿ 2 ಕಾಪಾಡಿಕೊಳ್ಳಿ. ಸಾಕ್ಷಿಗಳಾಗಿರ್ರಿ, ಪರಿಶುದ್ಧರಾಗಿ, ಪಾಪ ಮಾಡೋದಿಲ್ಲ. ತೀರ್ಮಾನ ಮಾಡಿಬಿಡಿ, ಬೊಗ್ಗೋಗಿರೋ ತಲೆಗಳೆಲ್ಲ ನೇರವಾಗಿ ಬಂದ್ಬಿಡುತ್ತೆ. ಬೊಗ್ಗೋಗಿರೋ ತಲೆಗಳೆಲ್ಲ ನೇರವಾಗಿ ಬಂದ್ಬಿಡುತ್ತೆ. ನೇರವಾಗಿ ಬಂದಾಗ ಕೂಗಿ ಕೂಗಿ ಹೇಳಿ, ಕರ್ತನು ನಮ್ಮ ತಲೆಗಳನ್ನು ಉನ್ನತಪಡಿಸಿದ್ದಾನೆ. ಯಾವ ಮೇಲಿಗೂ ಕಡಿಮೆ ಇರೋದಿಲ್ಲ. ಯಾವ ಆಶೀರ್ವಾದ ನಿಮ್ಮ ಹತ್ರ ಇಲ್ಲದೆ ಇರೋದಿಲ್ಲ. ಎಲ್ಲ ಇರುತ್ತೆ. ನಿಮ್ಮ ಮನೇಲಿ ಆರೋಗ್ಯ ಇರುತ್ತೆ, ನಿಮ್ಮ ಮನೇಲಿ ಸಂತೋಷ, ನಿಮ್ಮ ಮನೇಲಿ ಸಮಾಧಾನ, ನಿಮ್ಮ ಮನೆಯಲ್ಲಿ ನೆಮ್ಮದಿ, ಎಲ್ಲ ಆಶೀರ್ವಾದಗಳು ನಿಮ್ಮ ಮನೆಯಲ್ಲಿ ನಿಮ್ಮಲ್ಲಿ ಇರುತ್ತೆ. ಹಾಗೆ ದೇವರು ಈ ವರ್ಷಗಳು, ಬರೋ ವರ್ಷಗಳು ಸಭೆಯನ್ನು, ಸಭೆಯ ಕುಟುಂಬಗಳನ್ನು ಪರಲೋಕದ ದೇವರು ಆಶೀರ್ವದಿಸುವುದಕ್ಕೆ ಹೋಗುತ್ತಾನೆ. ಹಲ್ಲೆಲೂಯ. 2 ಕೈಗಳನ್ನು ಪರಲೋಕದ ಕಡೆಗೆ ಎತ್ತಿ ಸಂತೋಷವಾಗಿ ಹಲ್ಲೆಲೂಯ. ಕೀರ್ತನೆಗಳು 89 ಅದರ 24ನೇ ವಾಕ್ಯ. ಕೀರ್ತನೆಗಳು 89 ಅದರ 24. ನಾನು ಸುಮ್ಮನೆ ಮುಟ್ಕೊಂಡು ಹೋಗ್ತೀನಿ. ಬರೋ ವಾರಗಳಲ್ಲಿ ನಾನು ನಿಮಗೆ ಇದರ ಆಳವನ್ನು, ಇದರ ಸತ್ಯವನ್ನು ಹೇಳಿ ನಿಮ್ಮ ಕೈಗಳ ಮೇಲೆ ಈ ವರ್ಷ 31ರೊಳಗಡೆ 2-3 ಸಾರಿ ನಿಮ್ಮೆಲ್ಲರ ತಲೆಗಳ ಮೇಲೆ ನಾನು ಕೈ ಇಟ್ಟು ಪ್ರಾರ್ಥಿಸುವುದಕ್ಕೆ ಹೋಗುತ್ತೇನೆ. ಈ ಅಭಿಷೇಕ, ಈ ಆಶೀರ್ವಾದಗಳು ನಿಮ್ಮನ್ನು ತುಂಬಿಸುವುದಕ್ಕೆ ಹೋಗುತ್ತೆ. ಕೀರ್ತನೆ 89:24. ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು. ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು. ದೇವರು ಹೇಳ್ತಾನೆ, ನನ್ನ ಹೆಸರು, ಬೇರೆ ಯಾರೋ ಅಲ್ಲ. ಬೇರೆ ಯಾರನ್ನು ಹೇಳೋದಕ್ಕಾಗೋದಿಲ್ಲ, ಬೇರೆ ಯಾರನ್ನು ನಾನು ನೀನು ತೋರಿಸೋದಕ್ಕಾಗೋದಿಲ್ಲ. ನಮಗೊಬ್ಬ ದೇವರಿದ್ದಾನೆ, ನಮಗೊಬ್ಬ ಸ್ನೇಹಿತನಿದ್ದಾನೆ, ನಮಗೊಬ್ಬ ತಂದೆ ಇದ್ದಾನೆ. ಆತನ ಹೆಸರಿನ ಮೂಲಕ ನಿಮಿತ್ತ ನಮ್ಮ ತಲೆಗಳು ಎತ್ತಲ್ಪಡುವುದು. ಅದರ ಮೇಲಿನ ವಾಕ್ಯ ಹೇಳ್ತದೆ, ಆದರೆ ನನ್ನ ಪ್ರೀತಿ ಸತ್ಯತೆಗಳು ಅವರೊಡನೆ ಇರುವವು. ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಡುವುದು. ಹಲ್ಲೆಲೂಯಾ. ನಿಮಗಿನ್ನೂ ವಾಕ್ಯಗಳನ್ನ ತೋರಿಸೋದಾದರೆ 20ನೇ ವಾಕ್ಯ, 21ನೇ ವಾಕ್ಯ, 22ನೇ ವಾಕ್ಯ. ಅಭಿಷಕ್ತರು. ನಾನು ಕಳೆದ ವಾರಗಳಲ್ಲಿ ಹೇಳಿದೆ, ನಾನು ಇವತ್ತು ಹೇಳಿದೆ, ನೀವು ಹೊಂದಿದ ಅಭಿಷೇಕನ ಕಾಪಾಡಿಕೊಂಡು, ನೀವು ಹೊಂದಿದ ಅಭಿಷೇಕದಲ್ಲಿ ಬೆಳೆದು ಬಿಟ್ರೆ ನೀವು ಯಾವುದ್ಯಾವುದಕ್ಕೂ ಭಯ ಪಡ್ತಿರ್ತೀರಿ. ಮಾಟ ಮಂತ್ರಗಳಿಗೆ ಭಯ ಪಡ್ತಿರ್ತೀರಿ, ರೋಗಗಳಿಗೆ ಭಯ ಪಡ್ತಿರ್ತೀರಿ, ಬೇರೆ ಯಾರ್ಯಾರಿಗೋ ನೀವು ಭಯ ಪಡ್ತಿರ್ತೀರಿ. ನಿಲ್ಲಿಸಿ ಕೇಳಿದ್ರೆ ತುಂಬ ಒಂದು ಲಿಸ್ಟೇ ಹೇಳ್ತೀರಿ. ನೀವು ಇಲ್ಲಿ ಭಯ ಇಲ್ಲದವ್ರಾಗಿ ಕೂತ್ಕೊಂಡ್ರು ಕೂಡ ಇಲ್ಲಿ ಹೊರಗಡೆ ಹೋಗಿದ ತಕ್ಷಣ ಹೆಂಗಪ್ಪ, ವಿರೋಧಿಗಳು ತುಂಬ ಇರ್ತಾರೆ, ಹೆಂಗಪ್ಪ ಜೈಲಿಗೆ ಹೋಗ್ಬಿಡ್ತೀನಿ ಅನ್ನೋ ಭಯ ಇರುತ್ತೆ. ಆದರೆ ದೇವರ ವಾಕ್ಯ ಹೇಳ್ತಾರೆ, ನನ್ನ ಸೇವಕನಾದ ದಾವೀದನನ್ನು ಕಂಡು ಪರಿಶುದ್ಧ ತೈಲದಿಂದ ಮಾತಾಡಿ ಪರಿಶುದ್ಧ ತೈಲ ಅವನನ್ನು ಕಂಡು ನೋಡಿ, ನೋಡುದನು, ಕಂಡುಕೊಂಡು, ಆರಿಸ್ಕೊಂಡು, ಈಗ ಕರೆದು ಏನ್ ಮಾಡ್ತಾನೆ ಗೊತ್ತಾ? ಪರಿಶುದ್ಧ ತೈಲದಿಂದ ಅವನನ್ನು ಅಭಿಷೇಕಿಸಿದ್ದೇನೆ. ನನ್ನ ಅಭಿಷಕ್ತನ ಜೊತೆಯಲ್ಲಿ ಯಾವಾಗಲೂ ಯೇಸು ಇರ್ತಾನೆ. ನನಗೆ ಹೇಳಿದ್ರೆ 1 ವಾರ 1 ತಿಂಗಳು ನನ್ನ ಸಾಕ್ಷಿ 10 ವರ್ಷದ ಮಾತ್ರ ಹೇಳ್ತೀನಿ. ಸಮಯ ಬರುತ್ತೆ ಒಂದು ದಿವಸ, ಅದಕ್ಕಂತಾನೆ 3 ದಿವಸ ಕೂಟ ಇಟ್ಬಿಟ್ಟು ನಾನು ಹೇಳ್ತೀನಿ. ನನ್ನ ಹಸ್ತವು ಅವನ ಮೇಲೆ ಸ್ಥಿರವಾಗಿರುವುದು, ನನ್ನ ಭುಜವು ಅವನನ್ನು ಬಲಪಡಿಸುವುದು, ವೈರಿಯ ಕುತಂತ್ರವು ಅವನಲ್ಲಿ ಸಾಗದು, ಆವ ಕೇಡು ಅವನನ್ನು ಕುಗ್ಗಿಸಲಾರನು, ಅವನ ವಿರೋಧಿಗಳನ್ನು ಅವನ ಮುಂದೆಯೇ ಜಜ್ಜಿ. ಅದಕ್ಕೆ ಅಭಿಷಕ್ತರ ಜೊತೆಯಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ, ಅಭಿಷಕ್ತರ ಮುಂದೆ ಕೊಚ್ಕೊಳ್ಳಕ್ ಹೋಗ್ಬೇಡಿ. ಗುರ್ತಿಸ್ಕೊಳ್ಳಿ, ಯಾರಪ್ಪ ಅಭಿಷಕ್ತರು, ದೇಶದಲ್ಲಿ ಎಲ್ಲಿದ್ದಾರೆ ಅಭಿಷಕ್ತರು, ನಮ್ಮ ಮನೆಯಲ್ಲಿ ಎಲ್ಲಿದ್ದಾರೆ ಅಭಿಷಕ್ತರು, ನಮ್ಮ ಸಭೆಯಲ್ಲಿ ಯಾರು ಅಭಿಷಕ್ತರು, ಗುರ್ತಿಸ್ಕೊಳ್ಳಿ.
ಅಭಿಷಕ್ತರ ಮುಂದೆ ಆಟ ಆಡಕ್ಕೆ ಹೋಗ್ಬೇಡಿ. ಆಟ ಆಡಿ ತುಂಬ ಜನ ಸೋತೋಗಿರೋರನ್ನ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ, ನನ್ನ ಮನೆಯಲ್ಲೂ ನೋಡಿದ್ದೀನಿ, ಕೂಡ ಹುಟ್ಟಿದವ್ರನ್ನೂ ನೋಡಿದ್ದೀನಿ. ಎಲ್ಲ ನಾನು ಹೇಳ್ಬಾರ್ದು, ಆದ್ರೆ ಹೇಳ್ತೀನಿ. ಅಭಿಷಕ್ತರ ಮುಂದೆ ಆಟ ಆಡಬೇಡಿ. ದಾವೀದನಿಗೆ ಚೆನ್ನಾಗಿ ಗೊತ್ತಿತ್ತು, ಸೌಲನ್ನು ಕೊಲ್ಲೋದಕ್ಕೆ ಅನೇಕ ಸಂದರ್ಭಗಳು ಬಂದಾಗಲೂ ಕೂಡ ಸೌಲನು ದಾವೀದನ ಕೊಲ್ಲೋದಕ್ಕೆ, ದಾವೀದನು ಸೌಲನ್ನು ಕೊಂದುಬಿಟ್ಟಿದ್ರೆ ಕೂಡ ದೇವರು ಕೂಡ ಏನು ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಅವನು ಆಲ್ರೆಡಿ ಕೈ ಬಿಡಲ್ಪಟ್ಟಿದ್ದ, ಬಿದ್ದೋಗಿದ್ದ. ದಾವೀದನ ಅವನು ಕೊಂದುಬಿಟ್ಟಿದ್ರು ಕೂಡ ದೇವರು ಏನು ಹೇಳ್ತಿರ್ಲಿಲ್ಲ, ಯಾಕೆ ಕೊಂದೆ ಕೇಳ್ತಿರ್ಲಿಲ್ಲ. ಆದ್ರೆ ದಾವೀದನು ಹೇಳ್ತಿದ್ದ, ಅಭಿಷಕ್ತನ ಮುಟ್ಟಬಾರ್ದು, ಅಭಿಷಕ್ತನ ಮೇಲೆ ಕೈ ಹಾಕಬಾರ್ದು, ಅಭಿಷಕ್ತನ ಕೊಲ್ಲಬಾರದು. ಅಭಿಷೇಕದ ಬೆಲೆ ದಾವೀದನಿಗೆ ಗೊತ್ತಿತ್ತು. ಇವತ್ತು ಸಭೆಗೆ ಬರೋ ಅನೇಕರಿಗೆ ಅಭಿಷಕ್ತನ ಬೆಲೆ ಗೊತ್ತಿಲ್ಲ. ಹಿಂದೆ ಹೋಗಿ ಏನೋ ಒಂದು ಮಾತಾಡ್ಬಿಡ್ತಾರೆ, ಮರ್ಯಾಗ ಹೋಗಿ ಏನೋ ಒಂದು ಮಾತಾಡ್ಬಿಡ್ತಾರೆ, ಮರ್ಯಾಗ ಹೋಗಿ ಏನೋ ಒಂದು ಗುಣಗುಟ್ಟು ಬಿಡ್ತಾರೆ. ನೀವು ಹಂಗೆ ಮಾಡಿದಾಗ ನಿಮಗೆ ಕೇಡನ್ನ ಬರಮಾಡ್ಕೊಳ್ತಿದ್ದೀರಿ, ನಿಮಗೆ ಶಾಪನ ಬರಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಆಶೀರ್ವಾದಗಳಿಗೆ ನೀವೇ ಇರ್ತೀರಿ. ಅದಕ್ಕೆ ಯಾರು ಅಭಿಷೇಕಿಸಲ್ಪಟ್ಟಿದ್ದಾರೆ, ಯಾರು ಅಭಿಷೇಕ ಪಡ್ಕೊಂಡಿದ್ದಾರೆ ಅಂಥವ್ರನ್ನ ಮೊದಲು ಗುರುತಿಸ್ಕೊಳ್ಳಿ. ಅಂಥವ್ರ ವಿರುದ್ಧವಾಗಿ ಯೋಚಿಸಬೇಡಿ, ಮಾತಾಡಬೇಡಿ, ಅವ್ರಿಗೆ ಮೋಸ ಮಾಡಬೇಡಿ, ಅವ್ರ ಮನೆಯಲ್ಲೇ ತಿಂದು ಅವರಿಗೆ ಮೋಸ ಮಾಡಬೇಡಿ. ನನ್ನ ಜೀವನದಲ್ಲಿ ನಡೆದಿದೆ, ನಮ್ಮ ಮನೆಯಲ್ಲೇ ತಿಂದು ಅಂತ ನಾವು ನೋಡ್ತೀವಿ, ಮುಂದಕ್ಕೂ ನೋಡ್ತೀವಿ. ಆದ್ರೆ ದೇವ್ರ ವಾಕ್ಯ ಹೇಳ್ತದೆ, ಯಾವ ಕೇಡು ಅವನನ್ನು ಕುಗ್ಗಿಸಲಾರನು, ಯಾವ ಕೆಡುಕನ್ನು ಅವನನ್ನು ಕುಗ್ಗಿಸಲಾರನು, ಅವನ ವಿರೋಧಿಗಳನ್ನು ಅವನ ಮುಂದೆಯೇ ಚಚ್ಚಿ ಹಾಕುವೆನು, ಅವನ ದ್ವೇಷಿಗಳನ್ನು ಹತ ಮಾಡಿ ಬಿಡುವೆನು. ಆದರೆ ನೋಡಿ, ಆದರೆ ಇದು ತುಂಬಾ ಮುಖ್ಯ. ವಿರೋಧಿಗಳನ್ನ ಆತನ ನಾಶ ಮಾಡಿಬಿಡ್ತಾನೆ. ಸೌಲನ ಹಂಗೆ ನಾಶ ಆಗಿ ಹೋದ. ಆದರೆ ನನ್ನ ಪ್ರೀತಿ ಸತ್ಯತೆಗಳು ಅವನೊಂದಿಗೆ ಯಾವಾಗಲೂ ಇರುವವು, ಅಭಿಷಕ್ತನ ಜೊತೆ. ಅದಕ್ಕೆ ಅಭಿಷೇಕನ ಕಾಪಾಡ್ಕೊ. ಅದಕ್ಕೆ ಯಾವಾಗಲೂ ಅಭಿಷಕ್ತರು, ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ, ನನ್ನ ಮೇಲೆ ಒಂದು ಸ್ಪೆಷಲ್ ಇದೆ, ನನ್ನ ಮೇಲೆ ಒಂದು ಸ್ಪೆಷಲ್ ಇದೆ, ಅದನ್ನು ನೀವು ಕಾಪಾಡಿಕೊಂಡು ಆ ಅಭಿಷೇಕದಲ್ಲಿ ನೀವು ಬೆಳೀತಾ ಇದ್ರೆ, ಇದೆಲ್ಲ ಅಭಿಷಕ್ತರ ಜೀವನದಲ್ಲಿ ನೀವೇನು ಯುದ್ಧ ಮಾಡೋದೇ ಬೇಕಿಲ್ಲ, ನೀವು ಹೋಗಿ ಏನು ಹೋರಾಡೋದೇ ಬೇಕಾಗಿಲ್ಲ. ನೀವು ಸುಮ್ಮನೆ ಇದ್ರೆ ಸಾಕು, ನೀವು ಸುಮ್ಮನೆ ನಿಮ್ಮ ಮನೆಯಲ್ಲಿ ಇದ್ರೆ ಸಾಕು, ಮರಣ ನಿಮ್ಮ ಮನೆಗೆ ಬರೋದಿಲ್ಲ. ಮಾಟ ಮಂತ್ರ ಬಂದು ನಿಮ್ಮ ಮನೆಯಲ್ಲೇ ಮಾಡಲಿ, ಅದೇನು ಆಗೋದಿಲ್ಲ. ನಿಂಬೆಹಣ್ಣೆಲ್ಲ ಬಂದು ಬೀಳೋದು ನಿಮ್ಮ ಮನೆಯಲ್ಲೇ ಬಂದು ಕೂತ್ಕೊಂಡು ಮಂತ್ರವಾದಿಗಳು ಬಂದು ಮಂತ್ರ ಮಾಡಲಿ, ನೀವು ಆರಾಮಾಗಿ ಬೆಡ್ರೂಮಲ್ಲಿ ಮಲ್ಕೊಂಡಿರ್ಬೋದು, ನಗುನಗುತ್ತಾ ಸಂತೋಷವಾಗಿ. ಯೇಸು ಇದ್ದಾನೆ, ಯಾವ ಕುತಂತ್ರವು ನನ್ನನ್ನು ಜಯಿಸೋದಿಲ್ಲ, ಯಾವ ದುರಾತ್ಮನು ನನ್ನನ್ನು ಜಯಿಸೋದಿಲ್ಲ, ಯಾವ ದುಷ್ಟಶಕ್ತಿಗಳು ನನ್ನನ್ನು ಜಯಿಸೋದಿಲ್ಲ. ಆತನ ಪ್ರೀತಿ ಸತ್ಯತೆಗಳು ನನ್ನನ್ನು ಕಾಪಾಡುತ್ತೆ. ಇದೇ ಅಭಿಷಕ್ತರ ನಂಬಿಕೆ, ಇದೇ ಅಭಿಷಕ್ತರ ಮೇಲಿರುವ ಆಶೀರ್ವಾದ. ಕೀರ್ತನೆ 92:10. ನಮ್ಮ ಬರೋ ವಾರಕ್ಕೆ ನಾನು ಈ ಭಾಗಗಳನ್ನ ಮುಂದುವರಿಸ್ತೀನಿ. ಓದ್ಕೊಂಡು ಮುಂದೆ ಹೋಗ್ಬಿಡೋಣ ಬೇಗ. ಆದರೆ ನನ್ನ ಕೊಂಬನ್ನು, ಆತನು ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತಿದ್ದಿ, ಚೈತನ್ಯ ತೈಲದಿಂದ ನೀನು ನನ್ನನ್ನು ಅಭಿಷೇಕಿಸುತ್ತಿ. ಮತ್ತೊಂದು ಸತ್ಯವೇದದಲ್ಲಿ ಹೀಗಿದೆ, ಹೊಸ ಎಣ್ಣೆಯಿಂದ ಅಭಿಷಕ್ತನಾಗುವೆನು. ಹಳೆ ವರ್ಷ, ಹೊಸ ವರ್ಷ. ಓಕೆ, ಇದೆ ಅಭಿಷೇಕ ಇದೆ, ಅದನ್ನ ಹೆಂಗೆಂಗೋ ಕೆಡಿಸ್ಕೊಂಡಿದ್ದೀವಿ. ಸ್ವಂತ ಬುದ್ಧಿಗಳಲ್ಲಿ, ಸ್ವಂತ ಆಲೋಚನೆಗಳಲ್ಲಿ, ಸ್ವಂತ ಮಾರ್ಗಗಳಲ್ಲಿ. ಸ್ವಲ್ಪ ಭಕ್ತಿಗೆ ವಿರುದ್ಧ ಏನೋ ಆ ಭಕ್ತಿನ ಎರಡು ಥರ ಇದ್ದೀರಿ. ಅದಕ್ಕೆ 2024 ಅಭಿವೃದ್ಧಿ ಇಲ್ಲ, ಸಾಕ್ಷಿ ಇಲ್ಲ. ಸಭೆಯಲ್ಲೇ ಬೆಳೆದ್ವಿ, ಸಭೆಯಲ್ಲೇ ಇದ್ದು, ಅದರ ಸಾಕ್ಷಿ ಹೇಳೋದಕ್ಕೆ ಸಾಕ್ಷಿನೇ ಇಲ್ಲ. ಇರ್ಬೇಕಲ್ಲ. 23ರಲ್ಲಿ ಬಾಡಿಗೆ ಮನೆಯಲ್ಲಿದೆ, 24 ಸ್ವಂತ ಮನೆಗೆ ಬಂದೆ, ಇದೆಲ್ಲ ಸಾಕ್ಷಿ ಅಲ್ವಾ?
ಸಾಕ್ಷಿ ಇರ್ಬೇಕಲ್ರಿ. 1 ವರ್ಷ ಸಭೆಯಲ್ಲಿ ಬಂದ್ಬಿಟ್ಟು ಸಾಕ್ಷಿನೇ ಇಲ್ಲ ಅಂದ್ರೆ ಕೇಳಿ ಬೆಳೆದಿರೋ ಸೇವಕರನ್ನ, ಬೆಳೀತಾರೋ ಸೇವಕರನ್ನ ಪ್ರತಿ ದಿವಸ ಸಾಕ್ಷಿ ಇರುತ್ತೆ. ಇಷ್ಟು ಜನ ನನ್ನ ಮೂಲಕ ರಕ್ಷಣೆಗೊಂಡ್ರು, 24 ಇಷ್ಟು ಕುಟುಂಬಗಳು ನನ್ನ ಮೂಲಕ ರಕ್ಷಣೆಗೆ ಬಂದರು, ಇವ್ರು ದಾರಿ ತಪ್ಪೋಗಿದ್ರು, ನಾನು ಹೋಗಿ ಇವ್ರನ್ನ ಸರಿಯಾದ ದಾರಿಗೆ ತಗೊಂಬಂದೆ. ಎಲ್ಲ ಅಭಿಷಕ್ತರ ಮೇಲಿರೋ ಆಶೀರ್ವಾದಗಳು. 1 ವರ್ಷ ಸಭೆಯಲ್ಲಿದ್ದೀನಿ, ಹೇಳೋದಕ್ಕೆ ಸಾಕ್ಷಿ ಬೇಕಲ್ಲ. ನಾನು ಹೇಳಿದ್ನಲ್ಲ, ನನಗಿದೆ ಸಾಕ್ಷಿ, ನನಗೆ 1 ವಾರ ಬೇಕು. ಈ ವರ್ಷ ಹೋದ ವರ್ಷ ಮಾಡಿರೋದಕ್ಕೆ ಒಂದು ವಾರ ಬೇಕು. ನಾನು ಹೇಳ್ತೀನಿ ಇವರೆಲ್ಲ ಕರೆದು ನಮಗೆಲ್ಲ ಭರ್ಜರಿ ಭೋಜನ ಕೊಟ್ಟು ದೇವರು ಏನೆಲ್ಲ ಮಾಡಿದ್ರು ನಾನು ಹೇಳ್ತೀನಿ. ನಾವು ಸಾಕ್ಷಿ. ನಮ್ಮ ಜೀವನದಲ್ಲಿ ದೇವರು ಇವತ್ತು ನಾವು ಬದುಕಿರೋದು, ನಾನು ನನ್ನ ಕುಟುಂಬ ನಿಂತಿರೋದೇ ಸಾಕ್ಷಿ. ಯಾಕೆ ಇಷ್ಟು ಜನಕ್ಕೆ ನಾವು ಆಶೀರ್ವಾದವಾಗಿರುವಾಗ ಶತ್ರು ನಮ್ಗೆ ವಿರುದ್ಧವಾಗಿ ಎಷ್ಟು ಹೋರಾಡ್ತಾನೆ ನಿಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತು. ನಾವೆಷ್ಟು ಬೆಲೆ ಕೊಡ್ತೀವಿ, ನಾವೆಷ್ಟು ಕಷ್ಟಪಡ್ತೀವಿ, ಎಷ್ಟು ನಷ್ಟಗಳನ್ನ ಅನುಭವಿಸ್ತೀವಿ ನಮಗೆ ಗೊತ್ತು. ಯಾಕಂದ್ರೆ ಒಂದು ಆತ್ಮನ ರಕ್ಷಣೆ ಮಾರ್ಗಕ್ಕೆ ತಗೊಬರೋದು ಅಷ್ಟು ಸುಲಭ ಅಲ್ಲ, ನಾವು ತಗೊಂಬರ್ತೀವಿ. ಒಂದು ಕುಟುಂಬನ ಒಂದು ರಕ್ಷಣೆ ಮಾರ್ಗಕ್ಕೆ ತರುವಾಗ ಅವರಿಂದ ಎಷ್ಟು ಹೋರಾಟಗಳಿರುತ್ತೆ, ಅವರೆಷ್ಟು ಹೋರಾಟಗಳಲ್ಲಿ ಹೋಗ್ತಾ ಇರ್ತಾರೆ. ಒಬ್ಬ ಸಾಯೋವನ್ನು ಬದುಕಿಸಿ ತಗೊಬರೋದು ಅಷ್ಟು ಸುಲಭ ಅಲ್ಲ, ಆದರೂ ತಂದಿದ್ದೀವಿ. ಅದನ್ನು ಪ್ರಯೋಜನ ಪಡ್ಕೊಬಿಟ್ಟು ಒಳ್ಳೇದು ಹೇಳಿದ್ರೆ ನಿಂಗೆ ಒಳ್ಳೇದಾಗುತ್ತೆ. ಅದ್ರ ಪ್ರಯೋಜನ ಪಡ್ಕೊಂಬಿಟ್ಟು ನಾನೇ ಸರಿ ಅಂತ ನಿಂಗೆ ಕುತ್ಕೊಂಡ್ಬಿಟ್ರೆ ಕಷ್ಟ. ಓದಿ 92:10. ಆದರೆ ನನ್ನ ಕೊಂಬನ್ನು, ನಾನು ಮತ್ತೊಂದು ಬೈಬಲಲ್ಲಿ ನಿಮಗೋಸ್ಕರ ಓದ್ತೀನಿ, ಅದು ತುಂಬ ಚೆನ್ನಾಗಿದೆ. ಕೀರ್ತನೆಗಳು 92:10 ಅದು ಚೆನ್ನಾಗಿದೆ. ಆದರೆ ನೀನು ನನ್ನ ಕೊಂಬನ್ನು ಕಾಡು ಕೋಣದ ಕೊಂಬಿನ ಹಾಗೆ ಎತ್ತುವಿ. ಅಂದ್ರೆ ಇನ್ನೂ ಎತ್ತಲಿಲ್ಲ. ನಾನು ಇದುವರೆಗೂ ಹೇಳಿದ್ದು ಎತ್ತಿದ್ದಾನೆ, ಎತ್ತುತ್ತಾನೆ ಅಂತ. ಆದರೆ ಇಲ್ಲಿ ದಾವೀದನು ಹೇಳ್ತಾನೆ, ಕೀರ್ತನೆಗಾರನು, ಆದರೆ ನೀನು ನನ್ನ ತಲೆಯನ್ನು, ಈ ಕಾಡು ಕೋಣದ ಕೊಂಬನ್ನು ಹೋಗಿ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ, ಸ್ಟ್ರೈಟ್ ಆಗಿರುತ್ತಂತೆ. ಸ್ವಲ್ಪ ಕೂಡ ಅದು ಹಂಗೆ ಹಿಂಗೆ ಹಿಂದೆ ಮುಂದೆ ಬಗ್ಗಿರಲ್ಲ, ನೇರವಾಗಿರುತ್ತಂತೆ. ಹಾಗೆ ನಾನು ಈ ಲೋಕದಲ್ಲಿ ಒಂದು ಒಳ್ಳೆ ಜೀವನ ಮಾಡಬೇಕು. ಆಮೇಲೆ ಶಬ್ದನೇ ಬರಲಿಲ್ಲ ಅಂದ್ರೆ ಹಲ್ಲೆಲೂಯಾ, ಆಮೇನ್ ಅಂದ್ರೆ ಹಂಗೆ ಆಗಲಿ ಅಂತ. ಹಲ್ಲೆಲೂಯಾ. ಎರಡನೇದು ಅವನು ಹೇಳ್ತಾನೆ, ಹೊಸ ಎಣ್ಣೆಯಿಂದ ಅಭಿಷಕ್ತನಾಗುವೆನು. ಯಾವ ಎಣ್ಣೆ? ಹಂಗಾರೆ ಹೊಸ ಅಭಿಷೇಕ ಇದೆ. ಹೊಸ ವರ್ಷನ ಎದುರು ನೋಡೋವರಿಗೆ ಹೊಸ ಅಭಿಷೇಕ ಇದೆ. ಸಂತೋಷ ಬರಲಿಲ್ಲ? ಹೊಸ ವರ್ಷನ ಎದುರು ನೋಡೋವರಿಗೆ ಎಲ್ಲರಿಗೂ ಸಿಕ್ಬಿಡುತ್ತೆ ಪಾಸ್ಟರ್ ಅಂದ್ರೆ ಇಲ್ಲ. ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಕಳೆದ ವಾರಗಳಿಂದ ಕೇಳ್ಕೊಂಬರೋ ಆಲೋಚನೆಗಳು, ನಾನು ಅಭಿಷಕ್ತನಾಗಿರುತ್ತೇನೆ, ನಾನು ಉಪಕಾರಗಳನ್ನು ಮಾಡುತ್ತೇನೆ, ಸೆರೆಯಲ್ಲಿರುವವರನ್ನು ಬಿಡುಗಡೆ ಮಾಡುತ್ತೇನೆ, ಸಮಾರ್ಯ ಪಟ್ಟಣಕ್ಕೆ ನಾನು ಸಂತೋಷವಾಗಿ ಮಾರ್ಪಡುತ್ತೇನೆ, ಜಾತಿ ಜನಗಳ ಮಧ್ಯದಲ್ಲಿ ನಾನು ಸಂತೋಷವಾಗಿರುತ್ತೇನೆ, ಪಾಪ ಮಾಡೋದಿಲ್ಲ, ನಾನು ಸಾಕ್ಷಿಯಾಗಿರುತ್ತೇನೆ. ಈ ಆಲೋಚನೆಗಳನ್ನ ಕೇಳಿ ನೀವು ಹೋಗಿ ನಿಮ್ಮ ಮನೆಗಳಲ್ಲಿ ಸಾಷ್ಟಾಂಗವಾಗಿ ಬಿದ್ದು, ಎಸಪ್ಪ ಒಂದು ಹೊಸ ವರ್ಷ ಬರ್ತಾ ಇದೆ, ನನಗೆ ಹೊಸ ಅಭಿಷೇಕ ಬೇಕು. ಆಮೇಲೆ ಈಗ ಕೇಳಿದ ಆಶೀರ್ವಾದಗಳು, ತನ್ನ ಅಭಿಷಕ್ತನ ತಲೆಯನ್ನು ಉನ್ನತ ಮಾಡುವನು. ಹಲ್ಲೆಲೂಯಾ. 2025 ಬಗ್ಗೋಗಿರೋ ತಲೆಗಳೆಲ್ಲ ನೇರವಾಗಿ ನಡೆದು ನೋಡಿ, ಯಾವ ಭಯ ಇರೋದಿಲ್ಲ. ವಿರೋಧಿಗಳೆಲ್ಲ ನಾಶ ಆಗೋಗಿದ್ದಾರೆ. ಏನು ಹೇಳೋದಕ್ಕೆ ತಪ್ಪಾದ ಕಾರಣಗಳಿರೋದಿಲ್ಲ, ಎಲ್ಲ ಒಳ್ಳೆಯದೇ ಇರುತ್ತೆ. 2025 ನಂಬಿಕೆಯಿಂದ ಒಂದು ಸೇವಕನಾಗಿ ಹೇಳುತ್ತಾ ಇದೆ, ನಿಮ್ಮನ್ನು ಸರಿಪಡಿಸಿಕೊಂಡರೆ. ನಾನು ಸರಿ ಅನ್ಕೊಂಡ್ಬಿಡ್ಬೇಡಿ. ಯಾವತ್ತು ಯಾರೂ ಸರಿಯಲ್ಲ, ಯೇಸು ಒಬ್ಬನಲ್ಲದೆ ಯಾರೂ ಸರಿಯಲ್ಲ. ಎಲ್ಲೋ ಗೊತ್ತಿದ್ದು ತಪ್ಪಾಗಿರುತ್ತೆ, ಗೊತ್ತಿಲ್ಲದೆ ತಪ್ಪಾಗಿರುತ್ತೆ, ಎಲ್ಲೋ ತಪ್ಪೋಗಿರ್ತೀವಿ. ಸರಿ ಮಾಡಿಕೊಳ್ಳೋದಕ್ಕೆ ಪರಲೋಕದ ದೇವರು ಪ್ರತಿಯೊಬ್ಬರಿಗೂ ಅವಕಾಶ ಕೊಡ್ತಾನೆ. ಅದಕ್ಕೆ ದೇವರ ವಾಕ್ಯಗಳು ನಮಗೆ ನೇರವಾಗಿ ಬರೋದು, ಅದಕ್ಕೆ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತಾಡೋದು. ಹಲ್ಲೆಲೂಯಾ. ನನ್ನ ತಲೆಯನ್ನು ಕಾಡು ಕೋಣದ ಕೊಂಬಿನಂತೆ ಎತ್ತುವಿ. ಇವಾಗ ಹೇಳ್ಬೇಕಪ್ಪ, ಇಲ್ಲೆಲ್ಲ ನಿಮಗೆ ಗೊತ್ತು, ತಲೆ ತಗ್ಸಿದ್ದೀರಿ, ಇಲ್ಲೆಲ್ಲ ನೀವು ತಲೆ ತಗ್ಸಿದ್ದೀರಿ. ಅವಮಾನ, ಅದು ತಲೆ ತಗ್ಸೋದೊಂದು ಅವಮಾನ.
ಇಲ್ಲಿ ತಗ್ಗಿಸಿ ನಡೆಯೋ ಜೀವನ ಮಾಡೋದು ಅವಮಾನ. ಎತ್ತಬೇಕು, ತಲೆ ಎತ್ತಬೇಕು. ಎರಡನೇದು, ನನ್ನ ತಲೆಯನ್ನು ಹೊಸ ಎಣ್ಣೆಯಿಂದ ಹೊಸ ಎಣ್ಣೆಯಿಂದ ನಾನು ಅಭಿಷಕ್ತನಾಗುವೆ. ನೀವು ಹೊಸ ಎಣ್ಣೆ ಬೇಕು. ನಿಮ್ಮನ್ನು ಆಶೀರ್ವದಿಸೋದಕ್ಕೆ ಪರಲೋಕ ಸಿದ್ಧ ಇದೆ, ನಾವು ಸಿದ್ಧ ಆಗ್ತಾ ಇದ್ದೀವಿ ದೇವರ ಸಮ್ಮುಖದಲ್ಲಿ. ಸ್ವಲ್ಪ ಒಂದು ಹೊಸ ವರ್ಷ ಬರ್ತಾ ಇದೆ. ಸ್ವಲ್ಪ ಎಲ್ಲರಿಗೂ ಒಂದು ಹೊಸ ಅಭಿಷೇಕ ಬೇಕು. ಇಲ್ಲಿ ಬರೋ ಮೊಲೆ ಕೂಸುಗಳು ಮೊದಲುಗೊಂಡು ಎಲ್ಲರ ಮೇಲೆ ಆಗ ತನ್ನ ಭಕ್ತರ ಕೊಂಬುಗಳು ಎತ್ತಲ್ಪಡುವುದು.